ಸುಲೇಬೆಟ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ರಸ್ತೆ ತಡೆದು ಸಿದ್ಧಾರ್ಥ ಯುವಕ ಮಂಡಳಿ ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೇಂದ್ರ ಸಚಿವರಾದ ಅಮಿತ್ ಶಾ ವಿರುದ್ಧ ಮಾತನಾಡಿದರು. ಹೋರಾಟವನ್ನು ಹಮ್ಮಿಕೊಂಡು ಸದರಿಮನೆಯನ್ನು ಪತ್ರವನ್ನು ಮಾಡಿದ ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಿದ್ದೇವೆ ಎಂದು ಈ ಮೂಲಕ ತಿಳಿಸಿಕೊಳ್ಳುವುದು. ಒಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಳಿಗಾಗಿ ಮಾತನಾಡಿ ಅವಮಾನ ಮಾಡಿದ ಗ್ರಾಮವಾಸಿಗಳಾದ ಅಮಿತ್ ಶಾ ಅವರನ್ನು ಸಂದೇಶಿಸುತ್ತದೆ. ನಂಬರ್ 2, ಗ್ರಾಮಕ್ಕೆ ಸ್ಥಾನಕ್ಕೆ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ದೀಪವಂದನೆಗಳನ್ನು ಹೇಳ್ತಾ ಈಗಾಗಲೇ ರಾಮಪುರ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಇವತ್ತು ಒಬ್ಬ ಸಂಸದನ ಕೆಲಸವನ್ನು ತೋರ್ಪ ಅಂತಂದ್ರೆ ನಾವು ಆರ್ಸಿ ಪಾರ್ಲಿಮೆಂಟ್ಗೆ ಬರೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ಬಗ್ಗೆ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಅಂತೇಳಿ ಬಾಬಾ ಸಾಹೇಬ್ ಅದೆಲ್ಲ ನೋಡಿ ಆ ಬಾಬಾ ಸಾಹೇಬ್ ಮುಖಾಂತರವಾಗಿ ಏನು ಮಾಡಿದ್ರೆ ಅದನ್ನು ಕಂಡು ಬಾಬಾ ಸಾಹೇಬ್ರೆ ಬಹಳ ದುಃಖ ಆಯಿತು. ಮತ್ತು ಮಳೆಯೂ ಕೂಡ ಕೆಲಸವನ್ನು ಹಾಕಿರಲಿಲ್ಲ. ಇವ್ರು ಏನು ಹೇಳ್ತಾರಂದ್ರೆ ನಾವು ಒಳ್ಳೆಯ ಕಾರ್ಯವನ್ನು ನಾವು ಊರಿನ ರೀತಿಯಲ್ಲಿ ಕಾರ್ಯ ರೂಪದಲ್ಲಿ ನಾವು ದೇವತೆಯನ್ನು ಪೂಜಿಸುತ್ತೇವೆ ಅಂತ ಹೇಳ್ತಾರೆ ಬಂಧುಗಳೇ. ಆದರೆ ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ಎಂದೂ ಕೂಡ ಅವಕಾಶ ಕೊಟ್ಟಿಲ್ಲ. ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಮೇಲೆ ಅವರು ಭಾರತದ ಸಂವಿಧಾನವನ್ನು ಬರೆಯಲಿಕ್ಕೆ ತರುಣ ಸಮಿತಿ ಅಧ್ಯಕ್ಷರಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿವಿಧ ದೇಶಗಳ ಸಂವಿಧಾನವನ್ನು ಓದಿಕೊಂಡು ಭಾರತದ ಸಂವಿಧಾನವನ್ನು ಬರೆದಿದ್ದಾರೆ. ಅದರಲ್ಲಿ ಆರ್ಟಿಕಲ್ ಕೂಡ 390 ಆರ್ಟಿಕಲ್ಗಳನ್ನು ಬರೆದಿದ್ದಾರೆ. ಪ್ರತಿಯೊಂದು ಆರ್ಟಿಕಲ್ಗಳನ್ನು ಒಬ್ಬ ಸಹಕಾರ ಮಂತ್ರಿ, ಮೇಲ್ಜಾತಿಯ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು ಅಂಬೇಡ್ಕರ್ ಬರೆದಂತ ಒಂದು ಸಂವಿಧಾನದಿಂದ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಪ್ರಮಾಣ ಪಡೆದಂತ ಒಬ್ಬ ಮೇಧಾವಿ ವ್ಯಕ್ತಿ, ಅಂಬೇಡ್ಕರ್ ಹೆಸರಿನ ಮೇಲೆ ಕುರ್ಚಿಯ ಮೇಲೆ ಕೂತಂತ ಒಬ್ಬ ಗೃಹ ಮಂತ್ರಿ ಅಂಬೇಡ್ಕರ್ ವಿಚಾರಗಳನ್ನು ದ್ರೋಹ ಮಾಡ್ತಾ ಇದ್ದಾರೆ ಈ ಬಿಜೆಪಿ ಸರ್ಕಾರದಲ್ಲಿ. ಬಂಧುಗಳೇ, ನಾವು ವಿಚಾರ ಮಾಡಬೇಕಾಗಿದೆ. ಆ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಸಚಿವರು ನಾವು ಹಿಂದೂಗಳು ಅಂತ ಕೇವಲ ಬಾಯಿಯ ಮಾತಿನಿಂದ ಮಾತ್ರ ಪ್ರಚಾರ ಕೊಡ್ತಾ ಇದ್ದಾರೆ. ನಾವು ಹಿಂದೂಗಳು, ನೀವು ಹಿಂದೂಗಳು ಅಂತ. ಅಂಬೇಡ್ಕರ್ ಅವರು ಹಿಂದೂ ಸಮಾಜದಲ್ಲಿ ಹುಟ್ಟಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂತ ಮಹಾನ್ ವ್ಯಕ್ತಿಗೂ ಕೂಡ ಅವರು ಅವಮಾನ ಮಾಡ್ತಾ ಇದ್ದಾರೆ. ನಮಗೂ ನಿಮಗೂ ಎಲ್ಲ ಅವರು ಒಂದು ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾವು ವಿಚಾರ ಮಾಡಬೇಕಾಗಿದೆ. ಹಿಂದುಳಿದವರು, ದಲಿತರು ನಮಗೆಲ್ಲ ಗೊತ್ತಿರುವಂತೆ ಎಲ್ಲ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಭಗವಂತ ಹೆಸರು ಹೇಳಿದ್ರೆ ಸ್ವರ್ಗಾಲ ಸಿಕ್ಕಿತ್ತು ಅಂತ ಮಾತಾಡಿ ಇದ್ರ ಅರ್ಥ ಅಂಬೇಡ್ಕರ್ ಹೆಸರು ಹೇಳಬೇಡಿ ಅಂತ ಅರ್ಥನೆ. ಹೌದಾ? ಇದು ನೇರವಾಗಿ ಅಂಬೇಡ್ಕರ್ ಅವರಿಗೆ ಅವಮಾನ. ಹೌದಾ? ಅದಕ್ಕೆ ಈ ಅಮಿತ್ ಶಾ ಅವರಿಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇನ್ನು ಹೇಳಿರುವಂತ ಭಗವಂತ ಸತ್ಯಗಳು ಮುಕ್ತಿ ಸಿಕ್ಕಲು ಮತ್ತು ನೆಕ್ಸಲು ಬಹಳಷ್ಟು ನಂಬಿಕೆ ಇರುವುದು. ಆದರೆ ಇದೇ ಜನ್ಮದಲ್ಲಿ
ನಿನ್ನಂತ ಅನೇಕರಿಗೆ ಮುಕ್ತಿ ಕೊಡ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ಇದೇ ಜನ್ಮದಲ್ಲಿ ನಿಮಗೆ ಓಟ್ ಹಾಕು ಹಕ್ಕು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ಇಲ್ಲ ಅಂತಂದ್ರೆ ನಿಮಗೆ ಯಾರು ಕೇಳ್ತಾ ಇಲ್ಲ ಇಲ್ಲಿ. ಹಾಗೂ ಎಲ್ಲ ಯುವಕರು ಮತ್ತು ಸಿದ್ಧಾರ್ಥ ಮಂಡಳಿಯ ಅಧ್ಯಕ್ಷರು, ಎಲ್ಲ ಕೀಟ ಗ್ರಾಮದ ಯುವಕರು, ಇವತ್ತಿನ ದಿವಸ ನಾವು ಭಾರತ ದೇಶದ ಸರ್ವೋಚ್ಚ ಸ್ಥಾನದಲ್ಲಿ ಕೂರ್ತಕ್ಕಂಥ ಒಬ್ಬ ಅವಿವೇಕಿತನದ ಹೇಳಿಕೆಯನ್ನು ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಗೊಳಿಸಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನದ ಮೂಲಕ ಅನೇಕ ಬುಡಕಟ್ಟು ಸಮಾಜದವರು ಇವತ್ತು ಮೇನ್ ಸ್ಟ್ರೀಮ್ನಲ್ಲಿ ಬಂದಿದ್ದಾರೆ. ಇವತ್ತು ಬಿಜೆಪಿ ಪಕ್ಷ ತನಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಅನ್ನು ಸಣ್ಣ ಸಣ್ಣ ಸಮುದಾಯಗಳನ್ನು ಒಗ್ಗೂಡಿಸಿ ಇವತ್ತು ವೋಟ್ ಮಾಡಿದೆ. ಆ ಸಣ್ಣ ಸಣ್ಣ ಸಮುದಾಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡ್ತಕ್ಕಂಥ ಸಂವಿಧಾನ ಇರಲಿಲ್ಲಪ್ಪ ಅಂದ್ರೆ ಆ ಸಮಾಜ ಬುಡಕಟ್ಟ ಸಮುದಾಯ ಇವತ್ತು ಯಾವ ಮಟ್ಟಕ್ಕೆ ಇರ್ತಿತ್ತು, ಅವ್ರು ಎಲ್ಲಿದ್ರು ಅಲ್ಲೇ ಇರ್ತಿದ್ರು. ಇವತ್ತು ಹೇಳಿಕೆ ಕೊಡ್ಬೇಕಂದ್ರೆ ಈ ಪಕ್ಷ ಅಧಿಕಾರದಲ್ಲಿ ಬರಬೇಕಪ್ಪ ಅಂದ್ರೆ ಅಂತ ಅನೇಕ ಸಮುದಾಯಗಳು ಇವತ್ತು ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡಿದೆ. ಅಂತ ಸಮುದಾಯಗಳನ್ನು ಇವತ್ತು ನೀವು ವಿರೋಧ ಮಾಡತಕ್ಕಂತ ವ್ಯವಸ್ಥೆಯನ್ನು ನೀವು ತೋರ್ತಾ ಇದ್ರಿ ಅಮಿತ್ ಶಾ ಅವರೇ. ಈ ಹೇಳಿಕೆಯನ್ನು ಕೊಟ್ಟು ನೀವು ಈ ದಲಿತ ಸಮುದಾಯ ಅಷ್ಟೇ ಅಲ್ಲ, ಈ ಭಾರತ ದೇಶಕ್ಕೆ ಅವಮಾನ ಮಾಡಿದ್ರಿ ನೀವು. ಇವತ್ತು ಭಾರತ ದೇಶ ಈ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿ 7ನೇ ಜಗತ್ತಿನ ಅರ್ಥಶಾಸ್ತ್ರದ ಮುಂದಿರ್ತಕ್ಕಂಥ ರಾಷ್ಟ್ರ ಆಗಿ ಇವತ್ತು ಹೊರಹೊಮ್ಮಿದೆ ಅಂದ್ರೆ ಇದಕ್ಕೆ ಕಾರಣ ನಮ್ಮ ದೇಶದ ಸಂವಿಧಾನ. ಈ ಸಂವಿಧಾನಗಳಲ್ಲಿ ಭಾರತ ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಪ್ರಜೆಯು ಇವತ್ತು ನಾವು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಸಣ್ಣ ಸಮುದಾಯದವರು ಬಿಜೆಪಿಯಲ್ಲಿ ಅಧಿಕಾರದಲ್ಲಿದ್ದರು, ಮತ್ತೆ ಈ ಸಮುದಾಯ ಯಾವ ಸಮುದಾಯ ಇದೆ ಅಂತ ಅಂತಹ ಸಮುದಾಯ ಕೂಡ ಇವತ್ತು ರಕ್ಷಣೆಯನ್ನು ಕೊಟ್ಟು ಅವರಿಗೆ ವಿಜಯವಂತರನ್ನ ಮಾಡಿ ಇವತ್ತು ಸರ್ಕಾರಿ ನೌಕರರನ್ನ ಮಾಡತಕ್ಕಂಥ ಕೆಲಸ ಮಾಡಿದ್ದು ಈ ಸಂವಿಧಾನ. ಈ ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತ ದೇಶ ಹೊರಹೊಮ್ಮುತ್ತಾ ಇದೆ. ನೀವು ಸಂವಿಧಾನವನ್ನು ವಿರೋಧ ಮಾಡಿದ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡಿದ್ರೆ ನಮ್ಮ ಸಂವಿಧಾನಕ್ಕೆ ವಿರೋಧ ಮಾಡಿರುತ್ತೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿರೋಧ ಮಾಡಿದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಅವಮಾನ ಮಾಡಿರುತ್ತೆ. ನೀವು ಇಡೀ ದೇಶದ ಸಣ್ಣ ಸಣ್ಣ ಸಮುದಾಯ ಮತ್ತು ನಾರಿ ಶಕ್ತಿಯನ್ನು ಅವಮಾನ ಮಾಡಿರುತ್ತೆ. ನೀವು ಇವತ್ತು ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಈ ಹೇಳಿಕೆಯಿಂದ ಈ ಭಾರತ ದೇಶದ ಎಲ್ಲ 140 ಕೋಟಿ ಜನರಿಗೆ ಇವತ್ತು ನೋವಾಗಿದೆ. ಅಮಿತ್ ಶಾ ಅವರೇ ನೀವು ಕೂಡಲೇ ದೇಶದ ಗೃಹಮಂತ್ರಿಯಾಗಿ ಸಂವಿಧಾನವನ್ನು ಜಾಗದಲ್ಲಿ ಕುರಿತು ಪಾರ್ಲಿಮೆಂಟ್ನಲ್ಲಿ ನಡೆಸ್ತಕ್ಕಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ, ಇಂಥ ಒಂದು ಸಂವಿಧಾನ ಶಿಲ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂಥ ಒಂದು ಹೇಳಿಕೆ ತರ್ತಕ್ಕಂಥ ವಿಷಯ ಎಲ್ಲ ನಮ್ಮ ಭಾರತ ದೇಶಕ್ಕೆ ಯಾರಿಗೂ ಅಂತ ಇರಲಿಕ್ಕಿಲ್ಲ. ಒಂದು ದೇಶದ ಒಂದು ಗೃಹ ಮಂತ್ರಿಯಾಗಿ ಒಂದು ಲೋಕಸಭೆಯಲ್ಲಿ ಕುರಿತು ಇಂಥ ಒಂದು ಸಂವಿಧಾನ ಬರೆದಂಥ ನಾಯಕರಿಗೆ ಪ್ರಪಂಚದಾಗ ಇವರು ಹೆಸರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿಕೊಟ್ಟಂತ ಸಂವಿಧಾನ ಪ್ರಕಾರ ನಾವು ಎಲ್ಲರೂ ಇವತ್ತು ಮುಂದುವರಿತೀವಿ. ಯಾವುದೇ ಕಾನೂನಾಗಲಿ, ನಮ್ಮ ಆಸ್ತಿಯಾಗಲಿ, ಹಣ ತಂತ್ರದಾಗಲಿ, ಯಾವುದೇ ಒಂದು ಕಾನೂನು ರೂಪದಲ್ಲಿ ನಾವು ತಗೋಬೇಕಾದ್ರೂ ಒಂದು ಸಂವಿಧಾನ ಹಿಡ್ಕೊಂಡೆ ಸಂವಿಧಾನ ರೀತಿಯಲ್ಲಿ ನಾವು ಮುಂದುವರಿತೀವಿ. ಸಂವಿಧಾನ ರೀತಿ ಯಾವುದೇ ಒಂದು ವಿಚಾರ ಇಲ್ಲ. ಇವತ್ತು ಅವರು ಪಾರ್ಲಿಮೆಂಟ್ ಹೋಗ್ಯಾರಂತಂದ್ರು ರಾಜ ಮಹಾರಾಜ ಕಾಲದಿಂದ ಅವರು ಒಂದು ರಾಜಂದು ಸ್ಥಾನ ತೊಗೊಂಡು ಹೋಗಿ ಕುಂತಿಲ್ಲ. ಸಂವಿಧಾನ ಕೊಟ್ಟಂತ ಒಂದು ಆಧಾರ ಮೇಲೆ ಅವರು MP ಆಗಿ ಗೃಹ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಂತಿದ್ರೆ ಸಂವಿಧಾನದ ರೂಪದಲ್ಲಿ ಸಂವಿಧಾನದ ಒಂದು ಮಾತು ಹೇಳಿ ಅವರು ಸಂವಿಧಾನದಾಗ ಶಪಥ ತಗೋತಾರ. ಶಪಥ ತಗೊಂಡಲ್ಲಿ ಎಲ್ಲರೂ ಅವರು ಏನೇ ಹೇಳ್ತಾರ, ನಾವು ಸಂವಿಧಾನಬದ್ಧವಾಗಿ ಎಲ್ಲ ನಮ್ಮ ದೇಶಕ್ಕೆ ಮುಂದುವರಿಸ್ತೀವಿ, ಸಂವಿಧಾನ ಮುಂದುವರಿಸ್ತಕ್ಕಂಥ ಎಲ್ಲರಿಗೂ ಅವರು ಶಪಥ ತಗೋತಾರ. MLA ಆಗಲಿ, MP ಆಗಲಿ, ರಾಷ್ಟ್ರಪತಿ ಆಗಲಿ, ಎಲ್ಲರೂ ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಎಲ್ಲರೂ ಸಂವಿಧಾನ ಮುಖಾಂತರ ನಮ್ಮ ದೇಶ ನಡೀತದ. ಸಂವಿಧಾನದಾಗಿಂತ ಒಂದು ಬಾಬಾ ಸಾಹೇಬ್ ಹೇಳಬೇಕಾಗಿರೋ ಒಂದು ಕಡೆಯ ವಿಷಯ ಬಹಳ ತಪ್ಪು ಆಗ್ಯದ. ಅವ್ರು ಹೇಳಕ ಅವರು ಅನುಮಾನದಿತ್ತವರು ಆ ವಿಚಾರವಾಗಿ ನಾವು ಈ ಮಾತಿ ನಾವು ಎಲ್ಲರೂ ಖಂಡಿಸ್ತೀವಿ. ನಮ್ಮನ್ನು ವೈಯಕ್ತಿಕವಾಗಿ ನಾವು ಖಂಡಿಸ್ತೀವಿ. ಒಂದು ದೇಶದ ಗೃಹಮಂತ್ರಿಯಾಗಿ ಒಂದು ದೊಡ್ಡ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿರೋದು ಆಗ್ತದ. ಇದು ಕಡೆಯ ವಿಷಯ. ಇದು ಆವಾಜಿತ್ತು. ಇದು ಮಾತುಗಳನ್ನ ನಾನು ಮಾತಾಡ್ತೀನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.